ನಮಸ್ತೆ ಫ್ರೆಂಡ್ಸ್. ನೋಡಿ, ಇವತ್ತು ಹಿಂದೆ ನಾವು ಕೆಲವೊಂದು ಪಾರಿಭಾಷಿಕ ಶಬ್ದಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಇನ್ನೂ ಹಲವಾರು ಪಾರಿಭಾಷಿಕ ಶಬ್ದಗಳಿದ್ದಾವೆ. ಅವನ್ನು ನಿಮಗೆ ಅದರ ಅರ್ಥ ಏನು, ವಿವರಣೆ ಏನು ಅಂತ ನಾನು ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕಾಲ್ದಾರಿ. ಕಾಲ್ದಾರಿ ಅಂದರೆ ಗ್ರಾಮ ನಕಾಶೆಯಲ್ಲಿ ಸಣ್ಣ ಸಣ್ಣ ಗೆರೆಗಳಿಂದ ಒಂದೇ ರೇಖೆಯಲ್ಲಿ ಗ್ರಾಮ ನಕಾಶೆಯಲ್ಲಿ ಗುರುತಿಸಿರ್ತಾರೆ. ಅದನ್ನು ಕಾಲ್ದಾರಿ ಅಂತ ನಾವು ಕರಿತೀವಿ. ಕಾಲ್ದಾರಿ ಅಗಲ ಅಂದರೆ 12 ಲಿಂಕ್ ಇರುತ್ತೆ, ಅಥವಾ 8 ಅಡಿ ಅಥವಾ 12 ಲಿಂಕು ಅಥವಾ 2.5 ಮೀಟರ್ ಅಗಲ ಇರುತ್ತೆ. ಅಂದರೆ 8 ಅಡಿ ಅಗಲ ಇರುತ್ತೆ ಕಾಲ್ದಾರಿ. ಗ್ರಾಮ ನಕಾಶೆಯಲ್ಲಿ ಒಂದೇ ಸಣ್ಣ ಸಣ್ಣ ಗೆರೆಗಳಿಂದ ಒಂದೇ ರೇಖೆಯಲ್ಲಿ ಗುರುತಿಸುತ್ತೆ. ಅದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥದ್ದು ಕಾಲ್ದಾರಿ ಆಗಿರುತ್ತೆ. ಮತ್ತು ಕಾಲ್ದಾರಿಯ ಉದ್ದ ಮತ್ತು ಅಗಲವನ್ನು ಗುಣಿಸಿದಾಗ ಬರ್ತಕ್ಕಂಥದ್ದೇ ವಿಸ್ತೀರ್ಣ. ಇದನ್ನು ನಾವು ಕಾಲ್ದಾರಿ ಅಂತೇಳಿ ಗುರುತಿಸ್ತೀವಿ. ಹಿಂದೆ ಜಮೀನುಗಳಿಗೆ ಗೊಬ್ಬರ ತಗೊಳ್ಳೋದಕ್ಕೆ ಅಥವಾ ಒಂದು ಊರಿಂದ ಮತ್ತೊಂದು ಊರಿಗೆ ಕಾಲ್ನಡಿಗೆಯಲ್ಲಿ ಹೋಗೋಕ್ಕೆ ಕಾಲ್ದಾರಿಯನ್ನು ಬಳಸ್ತಾಯಿದ್ರು. ಅದು ಹಲವಾರು ಸರ್ವೆ ನಂಬರ್ಗಳ ಮುಖಾಂತರ ಹಾಯ್ದು ಹೋಗಿ ಬೇರೆ ಗ್ರಾಮವನ್ನು ಅಥವಾ ಬೇರೆ ಊರನ್ನು ಸೇರ್ತಾಯಿತ್ತು. ಇದರಿಂದ ರೈತರಿಗೆ ತುಂಬ ಏನಾಗೋದು, ಗೊಬ್ಬರ ಅಥವಾ ಗೊಬ್ಬರ ಸಾಗಿಸಲು ಮತ್ತು ಉಳುಮೆ ಮಾಡೋದಕ್ಕೆ ಹೋಗೋದಕ್ಕೂ ಬೇರೆ ಊರಿಗೆ ಹೋಗೋದಕ್ಕೂ ಎಲ್ಲ ರೀತಿಯ ಅನುಕೂಲಗಳನ್ನು ಕಾಲ್ದಾರಿಯಿಂದ ಆಗ್ತಾಯಿದೆ. ಈ ಕಾಲ್ದಾರಿಯನ್ನು ಗ್ರಾಮ ನಕಾಶೆಯಲ್ಲಿ ನೀವು ನೋಡಿರ್ತೀವಿ. ಇದಕ್ಕೆ ಕಾಲ್ದಾರಿ ಅಂತ ಕರೀತೀವಿ. ಬಂಡಿದಾರಿ ಅಂದರೆ ಗ್ರಾಮ ನಕಾಶೆಯಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳಿಂದ, ಸಣ್ಣ ಸಣ್ಣ ಗೆರೆಗಳಿಂದ ಎರಡು ಸಮಾನಾಂತರ ರೇಖೆಗಳು ಅಂದರೆ ಪ್ಯಾರಲಲ್ ಆಗಿ, ಅಂದರೆ ಒಂದ್ರ ಪಕ್ಕದಲ್ಲಿ ಒಂದು, ಡಬಲ್ ಡಾಟೆಡ್ ಲೈನ್. ಅದು ಕಾಲ್ದಾರಿ ಆದರೆ ಸಿಂಗಲ್ ಡಾಟೆಡ್ ಲೈನ್, ಇದು ಡಬಲ್ ಡಾಟೆಡ್ ಲೈನ್ ಅಂತ ಕರಿತೀವಿ. ಇದರ ಅಗಲ 20 ಅಡಿ ಅಗಲ, 21 ಲಿಂಕು ಅಗಲ ಇರುತ್ತೆ. ಅಲ್ಲಿ 31 ಲಿಂಕು ಅಗಲ ಇರುತ್ತೆ, 20 ಅಡಿ ಅಗಲ ಇರುತ್ತೆ. ಮತ್ತು 6 ಮೀಟರ್ಗಳಲ್ಲಿ 6 ಮೀಟ್ರ್ 25 ಸೆಂಟಿಮೀಟ್ರು, 6.25 ಮೀಟರ್ ಅಗಲ ಇರುತ್ತೆ. ಮತ್ತು ಇದರ ಆಣೆ ಲೆಕ್ಕದಲ್ಲಿ 10 ಆಣೆಗಳಿರುತ್ತೆ ಅಗಲದಲ್ಲಿ. ಬಂಡಿದಾರಿ ಅಗಲ 20 ಅಡಿ, ಆಮೇಲೆ 31 ಲಿಂಕು, ಮೀಟರ್ಗಳಲ್ಲಿ ಇದರ ಅಗಲ ಎಷ್ಟು 6.25 ಮತ್ತು 10 ಆಣೆಗಳನ್ನು ನಾವು ಬಂಡಿದಾರಿ ಅಂತ ಕರಿತೀವಿ. ಪರ್ ಡಿ ನಂಬರ್ ಅಂದರೆ ಗ್ರಾಮ ಠಾಣದೊಳಗೆ ಬರ್ತಕ್ಕಂಥ ಸಣ್ಣ ಸಣ್ಣ ನಂಬರ್ಗಳನ್ನ ಪರ್ ಡಿ ನಂಬರ್ ಅಂತ ಮಾಡುವಾಗ ಕನಿಷ್ಠ ಮತ್ತು ಗರಿಷ್ಠ ವಿಸ್ತೀರ್ಣವನ್ನು ಗಣನೆಗೆ ತೆಗೆದುಕೊಂಡಿರುವುದಿಲ್ಲ. ಗ್ರಾಮ ಠಾಣದೊಳಗೆ ಬರ್ತಕ್ಕಂಥ ಸಣ್ಣ ಸಣ್ಣ ನಂಬರ್ಗಳನ್ನು ಅಳತೆ ಮಾಡುವಾಗ ಕನಿಷ್ಠ ಮತ್ತು ಗರಿಷ್ಠ ವಿಸ್ತೀರ್ಣವನ್ನು ಗಣನೆಗೆ ತೆಗೆದುಕೊಂಡಿರುವುದಿಲ್ಲ. ಸಾಮಾನ್ಯ ಈ ಪ್ರದೇಶವನ್ನು ತರಕಾರಿ, ಹೊಗೆಸೊಪ್ಪು ಬೆಳೆಯುವ ಪ್ರದೇಶ ಮತ್ತು ಇದರಲ್ಲಿ ಗೊಬ್ಬರಕ್ಕಾಗಿ ಕಸ ಕಡ್ಡಿ, ತಿಪ್ಪೆ ಗೊಬ್ಬರಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಜಾಗವನ್ನು ಪರ್ ಡಿ ನಂಬರ್ ಅಂತ ಕರಿತೀವಿ. ಮಳಾಯಿ ನಂಬರ್ ಅಂದರೆ ನದಿ ತೀರದಲ್ಲಿರುವ ಜಮೀನು ಮತ್ತು ಸರ್ವೆ ನಂಬರ್ ಇರುವ ನಂಬರಿಗೂ ಮಧ್ಯೆ ಜಮೀನಿಗೆ ಇರುವ ನಂಬರ್ಗೆ ಮಳಾಯಿ ನಂಬರ್ ಅಂತ ಕರೀತಾರೆ. ನದಿ ತೀರದಲ್ಲಿರುವ ಜಮೀನು ಮತ್ತು ಸರ್ವೆ ನಂಬರ್ ಇರುವ ಜಮೀನಿಗೂ ಮಧ್ಯೆ ಜಮೀನಿಗೆ ಇರ್ತಕ್ಕಂಥ ನಂಬರ್ಗೆ ಮಳಾಯಿ ನಂಬರ್. ಪೇರ್ಪಾಳಿ ನಂಬರ್ ಎನ್ನುವರು. ಪೇರ್ಪಾಳಿ ಅಂದರೆ ವರ್ಷದಿಂದ ವರ್ಷಕ್ಕೆ ಭೂಮಿಯಲ್ಲಿ ಬೆಳೆಯುವ ಪರ್ಯಾಯ ಅಥವಾ ಬದಲಾವಣೆಯ ಬೆಳೆಗಳನ್ನು ಪೇರ್ಪಾಳಿ ಅಂತ ಹೇಳ್ತೀವಿ. ಅಂದರೆ ಬೆಳೆಗಳನ್ನು ಪ್ರತಿ ವರ್ಷ ಬದಲಾಯಿಸಿ, ಒಂದು ಸಾರಿ ಈ ವರ್ಷ ಶೇಂಗಾ ಬೆಳೆದ್ರೆ ನೆಕ್ಸ್ಟು ರಾಗಿ ಬೆಳೆಯೋದು, ನೆಕ್ಸ್ಟ್ ರಾಗಿ ಬೆಳೆದ್ರೆ ನೆಕ್ಸ್ಟ್ ಮುಸ್ಕಿನ ಜೋಳ ಬೆಳೆಯೋದು, ನೆಕ್ಸ್ಟ್ ಮುಸ್ಕಿನ ಜೋಳ ಬೆಳೆದ್ರೆ ನೆಕ್ಸ್ಟ್ ಬೇರೆ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಬೇರೆ ಬೇರೆ ಪದ್ಧತಿಯನ್ನು ಪ್ರತಿ ವರ್ಷ ಬೇರೆ ಬೇರೆ ಪದ್ಧತಿ ಬೆಳೆಗಳನ್ನು ಬೆಳೆಯೋದಕ್ಕೆ ನಾವು ಪೇರ್ಪಾಳಿ ನಂಬರ್ ಅಂತ ಕಲಿತೀವಿ. ವರ್ಗಮೂಲ ಅಂದರೆ ಸ್ಕ್ವೇರ್ ರೂಟ್. ಲೆಕ್ಕಾಚಾರ ಮಾಡುವಾಗ ಸಹಾಯಕ್ಕಾಗಿ, ಅಂದರೆ ಲೆಕ್ಕಾಚಾರ ಮಾಡೋ ಸಹಾಯಕವಾಗಿ ಬಳಸುವ ವರ್ಗಮೂಲ ಜಂತ್ರಿಗೆ, ಕೈಪಿಡಿಗೆ ವರ್ಗಮೂಲ ಅಂತ ಕರಿತೀವಿ. ಉಡಾಫೆ ನಂಬರ್ ಅಂದರೆ ಗ್ರಾಮ ನಕಾಶೆಯಲ್ಲಿ ಕ್ರಮವರಿತು ಕೊಟ್ಟ ಸರ್ವೆ ನಂಬರ್ಗಳನ್ನು ಹೊರತುಪಡಿಸಿದ ನಂಬರುಗಳಿಗೆ ಉಡಾಫೆ ನಂಬರ್ ಇಲ್ಲ. ಅಂದರೆ ಆ ಜಮೀನು ಗ್ರಾಮ ನಕಾಶೆಯಲ್ಲಿ ಕ್ರಮವರ್ತು ಸರ್ವೆ ನಂಬರ್ ಕೊಡಬೇಕಾದ್ರೆ
ಆ ನಂಬರನ್ನು, ಆ ಜಮೀನನ್ನು ಕೈ ಬಿಟ್ಟಿರ್ತೀವಿ, ಕೈ ಬಿಟ್ಟಿರ್ತಾರೆ ಹಿಂದೆ, ಆ ಕೈ ಬಿಟ್ಟಿರ್ತಕ್ಕಂಥ ನಂಬರ್ಗೆ ಉಡಾಫೆ ನಂಬರ್ ಅಂತ ಹೇಳಿ ಕರೀತಾರೆ. ಇಸ್ಸಾ ನಂಬರ್ ಅಂದರೆ ಒಂದು ಸರ್ವೆ ನಂಬರಲ್ಲಿ ಹಲವಾರು ಭಾಗಗಳನ್ನು ಮಾಡೋದಕ್ಕೆ ಇಸ್ಸಾ ನಂಬರ್ ಅಂತ ಕರೀತೀವಿ. ಅಂದರೆ ಒಂದು ಸರ್ವೆ ನಂಬರ್ 52, ಉದಾಹರಣೆಗೆ 52ರಲ್ಲಿ 3 ಭಾಗ ಮಾಡಬೇಕು. 3 ಜನ ಅಣ್ಣತಮ್ಮಂದಿರಿಗೆ 3 ಎಕರೆಯನ್ನು ಪಾಲ್ ಮಾಡೋದಕ್ಕೆ, ವಿಭಾಗ ಮಾಡೋದಕ್ಕೆ ಇಸ್ಸಾ ನಂಬರ್ ಅಥವಾ ಇಸ್ಸಾ ಅಂತ ಕರಿತೀವಿ. ಕೋಲಿ ಅಂದರೆ ಜಮೀನಿನಲ್ಲಿರುವ ಗುಣದೋಷಗಳನ್ನು ಕಂಡುಹಿಡಿಯಲು ಜಮೀನಿನಲ್ಲಿ ತೆಗೆಯುವ ಗುಂಡಿಗೆ ಕೋಲಿ ಅಂತ ಕರಿತೀವಿ. ಅಂದರೆ ಜಮೀನಿನಲ್ಲಿ ಇರ್ತಕ್ಕಂಥ ಗುಣದೋಷಗಳನ್ನು, ಅಂದರೆ ಭೂಮಿ ಫಲವತ್ತಾಗಿದೆಯೋ, ಜೌಗಿಯ ಪ್ರದೇಶದಿಂದ ಇದೆಯೋ, ಚೌಳು ಭೂಮಿಯೋ ಅಥವಾ ಬೇರೆ ಇನ್ಯಾವುದಾದ್ರೂ ಗುಣದೋಷಗಳನ್ನ, ಭೂಮಿಯ ಫಲವತ್ತತೆಯನ್ನು ಕಂಡುಹಿಡಿಯೋದಕ್ಕೆ ಒಂದು ತೆಗಿತಕ್ಕಂಥ ಗುಂಡಿಗೆ ಕೋಲಿ ಅಂತ ಕರಿತೀವಿ. ಅಟ್ಲಾಸ್ ಅಂದರೆ ಇಸ್ಸಾ ಬುಕ್ಕು ಅಥವಾ ಪಕ್ಕಾ ಬುಕ್ಕಿನಲ್ಲಿರುವ ನಕ್ಷೆಯ ನಕಲು. ಇಸ್ಸಾ ಬುಕ್ಕು ಅಥವಾ ಪಕ್ಕಾ ಬುಕ್ಕಿನಲ್ಲಿರ್ತಕ್ಕಂಥ ನಕ್ಷೆಯ ನಕಲನ್ನು ತಯಾರಿಸಿರುವ ಪುಸ್ತಕಕ್ಕೆ ಅಟ್ಲಾಸ್ ಅಂತ ಹೇಳೋದು. ಸೆಟ್ಲ್ಮೆಂಟ್ ಅಂದರೆ ಒಂದು ಗ್ರಾಮದ ಎಲ್ಲ ಸರ್ವೆ ನಂಬರ್ಗಳನ್ನು ಅಳತೆ ಮಾಡಿದ ಮೇಲೆ ಕಂದಾಯ ಠರಾವಣೆ ಕಂದಾಯ ಫಿಕ್ಸ್ ಮಾಡೋದಕ್ಕೆ ನಾವು ಸೆಟ್ಲ್ಮೆಂಟ್ ಅಂತ ಕರಿತೀವಿ. ದೋಷ ಅಂದರೆ ಬೆಳೆಗಳ ಬೆಳವಣಿಗೆ ಅಡಚಣೆ ಉಂಟು ಮಾಡುವ ವಸ್ತುಗಳಿದ್ದರೆ ಆ ಮಣ್ಣಿನಲ್ಲಿ ದೋಷವಿದೆ ಅಂತ ಕರಿತೀವಿ, ಅದನ್ನು ದೋಷ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ರೇಟ್ ಅಂದರೆ ಒಂದು ಗ್ರಾಮದ ಎಲ್ಲ ಸರ್ವೆ ನಂಬರ್ಗಳಿಗೆ ಪ್ರಮಾಣೀಭೂತ ದರ ಅಥವಾ ಪ್ರಮಾಣೀಕೃತ ದರಕ್ಕೆ ಸ್ಟ್ಯಾಂಡರ್ಡ್ ರೇಟ್ ಅಥವಾ ಸರಾಸರಿ ದರ ಅಥವಾ ಪ್ರಮಾಣೀಕೃತ ದರ ಅಂತ ಕರಿತೀವಿ. ಸರ್ವೆ ಅಧಿಕಾರಿಗಳಿಂದ ನಿಗದಿಪಡಿಸಿದ ಗಡಿ ಗುರುತುಗಳಿಗೆ ಸರ್ವೆ ಮಾರ್ಕ್ ಅಂತ ಕರೀತೀವಿ. ಸರ್ವೆ ಅಧಿಕಾರಿಗಳನ್ನ ಗ್ರಾಮ ನಕಾಶೆಯಲ್ಲಿ ಅಥವಾ ಗ್ರಾಮದಲ್ಲಿ ಏನು ಗುರುತಿಸುತ್ತೀವಿ, ಐಡೆಂಟಿಫೈ ಮಾಡಿರ್ತೇವೆ, ಸರ್ವೆ ಮಾರ್ಕು ಬಾಂದಿರ್ಬೋದು, ಕಲ್ಲಿರ್ಬೋದು, ಅಥವಾ ಆ ಗ್ರಾಮದ ಗಡಿಯನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಸರ್ವೆ ಮಾರ್ಕ್ ಅಂತ ಕರಿತೀವಿ. ತಬಿ ಅಂದರೆ ಬೇಸಿಗೆ ಬೆಳೆ, ರಬಿ ಬೆಳೆ ಅಂದರೆ ಚಳಿಗಾಲದ ಬೆಳೆ, ಖಾರಿಫ್ ಅಂದರೆ ಮಳೆಗಾಲದ ಬೆಳೆ. ತಬಿ ಅಂದರೆ ಬೇಸಿಗೆ ಬೆಳೆ, ರಬಿ ಬೆಳೆ ಅಂತಂದರೆ ಚಳಿಗಾಲದ ಬೆಳೆ, ಖಾರಿಫ್ ಅಂದರೆ ಮಳೆಗಾಲದ ಬೆಳೆ. ಗೋಕಟ್ಟೆ ಅಂದರೆ ಅವುಗಳು ನೀರು ಆಕ್ರಮಿಸಿಕೊಂಡಂಥ ತಗ್ಗು ಪ್ರದೇಶ ಇದನ್ನ ಗೋಕಟ್ಟೆ ಅಂತ ಕರಿತೀವಿ. ಅಂದರೆ ನೀರು ಯಾವ ಕಡೆ ತಗ್ಗು ಪ್ರದೇಶದಲ್ಲಿ ಶೇಖರಣೆಗೊಂಡಿರುತ್ತೆ ಆಯಾ ಗ್ರಾಮದಲ್ಲಿ ಅದನ್ನು ಗೋಕಟ್ಟೆ ಅಥವಾ ದನಗಳಿಗೆ ಬೇಕಾಗಿರ್ತಕ್ಕಂಥ ನೀರನ್ನು ಶೇಖರಿಸ್ತಕ್ಕಂಥ ಒಂದು ಗುಂಡಿಗೆ ಅಥವಾ ಒಂದು ಸಣ್ಣ ಒಂದು ಇದಕ್ಕೆ ನಾವು ಗೋಕಟ್ಟೆ ಅಂತ ಕರಿತೀವಿ. ದನದ ಓಣಿ, ದನಗಳಿಗೆ ದನಗಳ ಓಣಿ ಅಳತೆಯನ್ನು ಗ್ರಾಮದಲ್ಲಿರುವ ಜಾನುವಾರುಗಳ ಸಂಖ್ಯೆಯನ್ನು ಅನುಸರಿಸಿ ನೀಡೋದಕ್ಕೆ ದನದ ಓಣಿ. ಅಂದರೆ ಹಿಂದೆ ಕಾಡುಗಳಿಗೆ, ಗೋಮಾಳಕ್ಕೆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜಾನುವಾರುಗಳು ಮೇಯ್ಲು ಅಂದರೆ ಆ ಹುಲ್ಲುಗಾವಲಿಗೆ ಮೇಯಕ್ಕೆ ಹೋಗೋವಂಥ ಒಂದು ಮಾಡ್ಕೊಂಡಿರ್ತಂಥ ಒಂದು ಜಾಡನ್ನು ಅಥವಾ ದಾರಿಯನ್ನು ದನದ ಓಣಿ ಅಥವಾ ದನದ ಜಾಡು ಅಥವಾ ದನಗಳ ಓಣಿ ಅಂತೇಳಿ ಕರಿತಾ ಇದ್ದಾರೆ. ಗಿಡಪತ್ರಿಕೆ ಅಂದರೆ ಪ್ರತಿಯೊಂದು ಸರ್ವೆ ನಂಬರ್ನಲ್ಲಿರ್ತಕ್ಕಂಥ ಮುಖ್ಯವಾದ ಗಿಡಮೂಲಿಕೆಗಳನ್ನು, ಗಿಡಮರಗಳನ್ನು, ಅವುಗಳಿಗೆ ಸಂಬಂಧಪಟ್ಟಂತೆ ಇತರ ವಿವರಗಳನ್ನು ನಮೂದಿಸ್ತಕ್ಕಂಥ ವಹಿಗೆ ಗಿಡಪತ್ರಿಕೆ ಅಂತ ಕರೀತಾರೆ. ದೇವರ ಕಾಡು ಅಂದರೆ ಸರ್ಕಾರದಿಂದ ದೇವಸ್ಥಾನದ ಉಪಯೋಗಕ್ಕೆ ನಿಗದಿಪಡಿಸಿದ ಅರಣ್ಯಕ್ಕೆ ದೇವರ ಕಾಡು ಅಂತ ಹೇಳಿ ಕರಿತಾ ಇದ್ರು. ನಂಜೆ ಅಂದರೆ ತರಿ ಜಮೀನಿಗೆ ನಂಜೆ ಎನ್ನುವರು. ಪುಂಜೆ ಅಂದರೆ ಕುಷ್ಕಿ ಜಮೀನಿಗೆ ಪುಂಜೆ ಎನ್ನುವರು. ಬಾಂದ್ ಪತ್ರಿಕೆ ಪ್ರತಿಯೊಂದು ಸರ್ವೆ ನಂಬರ್ಲಿರ್ತಕ್ಕಂಥ ಬಾಂದು ಕಲ್ಲುಗಳ ಬಗ್ಗೆ ಮಾಹಿತಿಯನ್ನು ತೋರಿಸುವ ತಟ್ಟೆಗೆ ಬಾಂದ್ ತಟ್ಟೆ
ಅದೇ ಸರ್ವೆ ನಂಬರ್ ಪ್ರತಿಯೊಂದು ಸರ್ವೆ ನಂಬರ್ಲಿರ್ತಕ್ಕಂಥ ಬಾಂಧು ಕಲ್ಲುಗಳನ್ನು ಬಗ್ಗೆ ಮಾಹಿತಿ ಕೊಡುವ ತಕ್ತೆಯನ್ನು ಬಾಂಧ್ ತಕ್ತೆ ಅಂತ ಹೇಳಿ ಕರೆಯೋದು. KDT ಕಾಯಂದಾರ್ ತಕ್ತೆ. ಕಾಯಂದಾರ್ ತಕ್ತೆಯನ್ನು KLR ಆ್ಯಕ್ಟ್, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಸೆಕ್ಷನ್ 20/2ನಲ್ಲಿ ಹೇಳ್ತಾರೆ. ಒಂದು ಗ್ರಾಮಕ್ಕೆ ಸಂಬಂಧಿಸಿದಂತೆ ಇಡೀ ಗ್ರಾಮದಲ್ಲಿರುವ ಸರ್ವೆ ನಂಬರ್ಗಳಿಗೆ ಗೊತ್ತಾಗಿರುವ ಭೂಮಿಯ ಬಾಗಾಣೆ ಮೇರೆಗೆ ಸ್ಟ್ಯಾಂಡರ್ಡ್ ರೇಟನ್ನು ಅನುಸರಿಸಿ ಕಂದಾಯವನ್ನು ದಾಖಲು ಮಾಡಿರುವ ಮತ್ತು ಸರ್ವೆ ನಂಬರ್ ವಿಸ್ತೀರ್ಣ ಹಾಗೂ ಹಿಸ್ಸೆಗಳು ಆದ ಹಿಸ್ಸೆಗಳ ವಿಸ್ತೀರ್ಣವನ್ನು ದಾಖಲು ಮಾಡಿರುವ 1 ರಿಂದ 15 ಕಾಲಮ್ ಇರುವ ತಕ್ತೆಗೆ ಕಾಯಂದಾರ್ ತಕ್ತೆ ಎನ್ನುವರು. ಅಂದರೆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇಡೀ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ಗಳಿಗೆ ಗೊತ್ತಾಗಿರುವ ಭೂಮಿಯ ಬಾಗಾಣೆ ಮೇರೆಗೆ, ಅಂದರೆ ಸ್ಟ್ಯಾಂಡರ್ಡ್ ರೇಟ್, ಕಂದಾಯದ ಸ್ಟ್ಯಾಂಡರ್ಡ್ ರೇಟನ್ನು ಫಿಕ್ಸ್ ಮಾಡಿ ಕಂದಾಯವನ್ನು ದಾಖಲು ಮಾಡಿ ಮತ್ತು ಆ ಸರ್ವೆ ನಂಬರ್ಗೆ ವಿಸ್ತೀರ್ಣ ಮತ್ತು ಹಿಸ್ಸೆಗಳು ಆದಂಥ ಹಿಸ್ಸೆಗಳ ವಿಸ್ತೀರ್ಣವನ್ನು ದಾಖಲು ಮಾಡಿರುವ ಕಾಲಮ್ 1 ರಿಂದ 15 ಕಾಲಮ್ ಇರ್ತಕ್ಕಂಥ ತಕ್ತೆಗೆ ಕಾಯಂದಾರ್ ತಕ್ತೆ ಅಂತ ಕರೀತಾರೆ. ಇದರಲ್ಲಿ ಏನೇನು ಸರ್ವೆ ನಂಬರು, ಹಿಸ್ಸಾ ನಂಬರು, ಒಟ್ಟು ವಿಸ್ತೀರ್ಣ, ಫೂಟ್ ಖರಾಬು, ಸಾಗು ವಿಸ್ತೀರ್ಣ ಹಾಗೂ ಖುಷ್ಕಿ ತರಿ ಭಾಗ ಆಯಿತು, ನಿಗದಿಯಾದ ಕಾಯಂ ಬಾಗಾಣೆ, ಕಾಯಂ ದರ ಪಟ್ಟಿ, ಕಾಯಂ ಕಂದಾಯದ ಪಟ್ಟಿ ಎಲ್ಲ KDTಯಲ್ಲಿ ನಮೂದಿಸಿರುತ್ತೆ. ಓಕೆ ಫ್ರೆಂಡ್ಸ್, ಇದು ಹಲವಾರು ಪಾರಿಭಾಷಿಕ ಶಬ್ದಗಳು, ಸರ್ವೆ ಇಲಾಖೆಯಲ್ಲಿ ಬಳಸ್ತಕ್ಕಂಥ ಪಾರಿಭಾಷಿಕ ಶಬ್ದಗಳ ಅರ್ಥ ಮತ್ತು ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಳತೆ ಮತ್ತು ಅಳತೆಯ ಅಳತೆ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ. ಓಕೆ ಫ್ರೆಂಡ್ಸ್.